ನೀವು ಅಶ್ವಿನಿ ತುಂಬಾ ಚೆನ್ನಾಗಿದ್ದರು. ಮಿಡ್ಲಲ್ಲಿ ಏನೋ ಸಣ್ಣ ಪಾಯಿಂಟಿಗೆ ಕಿತ್ತಾಡ್ತೀರಾ. ಒಂದು ವೇಳೆ ಮಗನ ಪತ್ರ ಅನ್ನೋ ವಿಚಾರ ಬರ್ಲಿಲ್ಲ ಅಂದಿದ್ರೆ ನೀವಿಬ್ರು ಒಂದಾಗ್ತಿದ್ರಾ ಆಗ್ತಿರ್ಲಿಲ್ವಾ? ಆಮ್, ಗೊತ್ತಿಲ್ಲ ನನಗೆ ಏನನ್ಸುತ್ತೆ ಅಂದರೆ ಅಲ್ಲೆಲ್ಲ ಸಿಚುವೇಶನ್ನು ಯಾವ್ಯಾವ ರೀತಿ ಬರುತ್ತೆ ಅನ್ನೋದು ಗೊತ್ತೇ ಆಗಲ್ಲ. ಸೊ ಮಗನ ಪತ್ರ ಎಲ್ಲ ಬಂತು ಮತ್ತೆ ನಾವು ಒಂದಾಗ್ತೀವಿ. ಆ್ಯಕ್ಚುಲಿ ಮಗನ ಪತ್ರದಿಂದ ನಾವು ಒಂದಾಗಲಿಲ್ಲ, ನಾಮಿನೇಟೆಡ್ ಟೀಮಲ್ಲಿ ಹಾಕಿರ್ತಾರೆ. ಸೊ ಅಲ್ಲಿ ನನಗೆ ಉಳಿದವ್ರದ್ದು ಎಲ್ಲ ಬಿಹೇವಿಯರು ತುಂಬ ಇರಿಟೇಟ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಅದು ನ್ಯಾಚುರಲ್ ಆಗಿ ಮತ್ತೆ ಕನೆಕ್ಟ್ ಆಗ್ಬಿಡ್ತೀವಿ. ನನಗೆ ರಾಶಿಕಂಗ್ ಜೊತೆ ಜಗಳ ಆಗುತ್ತೆ, ರಕ್ಷಿತನ್ ಜೊತೆ ಜಗಳ ಆಗುತ್ತೆ, ರಿಷನ್ ಜೊತೆ ಜಗಳ ಆಗುತ್ತೆ. ಅದು ಮಾತಾಡ್ತಾ ಮಾತಾಡ್ತಾ ನಾನು ಎಲ್ಲೋ ಇವ್ರ ಆಟ ಕನ್ಫ್ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ಬರುತ್ತೆ. ಅವ್ರ ಹಾರ್ಟಿಂದ ಆಟ ಆಡ್ತಾ ಇದ್ದಾರೆ, ನೀವು ಅವ್ರಿಗೆ ಕ್ಲಾರಿಟಿ ಕೊಟ್ಬಿಡಿ, ನೀವು ಕನ್ಫ್ಯೂಸ್ ಮಾಡ್ತಾ ಇದ್ರೆ ಅವ್ರನ್ನ ಅಂದಾಗ ಅದನ್ನು ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅವ್ರ ಆಟ ಅವರು ನನ್ನ ಆಟನ ಆಡ್ತಾ ಇರ್ತೀವಿ. ಬಟ್ ಯಾವಾಗ ನಾಮಿನೇಟೆಡ್ ಟೀಮಲ್ಲಿ ಹಾಕ್ತಾರೋ ಅವಾಗ ಅವ್ರು ತುಂಬ ಕಾಮ್ ಡೌನ್ ಆಗಿರ್ತಾರೆ. ಇನ್ನು ನಾನು ಕೋಪ ಮಾಡ್ಕೊತಿದ್ರು, ಅವರು ಸುಮ್ಮನಿದ್ರು, ಅಂದರೆ ಬೇರೆ ಕಂಟೆಸ್ಟೆಂಟ್ಸ್ ಮೇಲೆ. ಸೊ ಅದೆಲ್ಲ ನೋಡಿ ಮತ್ತೆ ನ್ಯಾಚುರಲ್ ಆಗಿ ಕನೆಕ್ಟ್ ಆಗ್ಬಿಟ್ವಿ. ಅಬ್ಬಾ, ಈ ರಾಶಿಕಾ, ಈ ರಿಷಾ, ಈ ರಕ್ಷಿತಾ, ನನಗೆ ಅದು ಮ್ಯಾಚೇ ಆಗ್ತಿರ್ಲಿಲ್ಲ ಮೆಚುರಿಟಿ. ಇನ್ನು ಹುಡುಗರ ಜೊತೆ ನಾವು ಅಷ್ಟು ಕನೆಕ್ಟ್ ಆಗೋಕ್ಕೂ ಆಗ್ತಿರ್ಲಿಲ್ಲ. ಇನ್ನೆಲ್ಲರೂ ಅವ್ರವ್ರ ಕಂಫರ್ಟ್ ಝೋನಲ್ಲೇ ಇದ್ರು. ಮತ್ತೇನಂದ್ರು, ನಾವಿಬ್ರೇ ಕನೆಕ್ಟ್ ಆದ್ವಿ. ಅಶ್ವಿನಿ ಅವರು ಯಾರ ಜೊತೆನೂ ಅಷ್ಟು ಮಿಂಗಲ್ ಆಗ್ತಿಲ್ಲ. ಹಂಗೆ ನೋಡಿದ್ರೆ ನಾನು ಸ್ವಲ್ಪ ಮಿಂಗಲ್ ಆಗ್ತಾ ಇದ್ದೆ. ಬಟ್ ಇವ್ರಗಳ ಜೊತೆ ಎಲ್ಲ ಜಗಳ ಆಗೋಯ್ತು, ಮತ್ತೆ ನಾವು ದೂರ ಬಂದ್ವಿ. ಆ ಟೀಮ್ ಆದಾಗ ಏನಾಗ್ಬಿಡುತ್ತೆ ಗೊತ್ತಾ, ಈ ಟೀಮ್ ಅವರೆಲ್ಲ ಒಂದು, ಆ ಟೀಮ್ ಅವರೆಲ್ಲ ವಿರುದ್ಧ. ಮತ್ತೆ ಬೇರೆ ಟೀಮ್ ಮಾಡಿದಾಗ ನಾವೆಲ್ಲ ಒಂದಾಗ್ತೀವಿ, ಹಂಗಾಗುತ್ತೆ. ಸೊ ಅದು ನ್ಯಾಚುರಲ್ ಆಗಿ ಆಯ್ತು. ಮಗನ ಪತ್ರನ ಅವ್ರು ಬಿಟ್ಕೊಟ್ಟಾಗ್ಲೂ ಕೂಡ ನನಗೆ ಅದ್ರ ಬಗ್ಗೆ ಖುಷಿನೇ ಇತ್ತು. ಯಾಕಂದ್ರೆ ಯಾರೂ ಬಿಟ್ಕೊಡಲ್ಲ. ನಾನೇ ಫಸ್ಟ್ ಹೇಳಿದ್ದೆ, ಅವರಿಗೂ ಮಗ ಇದ್ದಾನೆ, ಬಟ್ ನಾನು ನೀವೇ ತಗೊಳ್ಳಿ ಅಂತ ಹೇಳಿದೆ. ಅವರು ಇಲ್ಲ ಇಲ್ಲ, ಯಾಕಂದ್ರೆ ಅವ್ರಿಗೆ ತಂದೆ ಪ್ರೀತಿ ಇದೆ, ನಿಮಗೆ ತಂದೆ ಪ್ರೀತಿನೂ ಇರದೇ ಇರೋ ಕಾರಣ ನೀವು ಲೆಟ್ರ್ ಇಟ್ಕೊಳ್ಳಿ, ನಿಮ್ಮ ಮಗ ಬೇರೆ ಚಿಕ್ಕವನು ಅಂತೆಲ್ಲ ಅಂದಾಗ ಓಕೆ. ನಾನು ಡ್ರಾಮಾ ಅಂತೂ ಮಾಡ್ತಾ ಇಲ್ಲ. ಹೌದು, ನನ್ನ ಮಗ ಚಿಕ್ಕವನಲ್ವ, ನೋಡೋಣ ಏನು ಬರ್ದಿದ್ದಾನೆ, ಅಮ್ಮ ಎಲ್ಲ BP ಇದು ಎಲ್ಲ ಏನೋ ಇರುತ್ತೆ ಅಂತ ನಾನು ನೋಡಿದೆ. ಸೊ ಅದಾದ್ಮೇಲೆ ನ್ಯಾಚುರಲ್ ಆಗಿ ಬಂದಾದ್ವಿ ನಾವು. ಈ ಹಳೆ ಕಂಟೆಸ್ಟೆಂಟೇ ಬಂದಾಗ ಹೇಳಿದಾಗ ಅಶ್ವಿನಿ ಅವ್ರನ್ನ ಆರಂಭದ ದಿನಗಳು ನೋಡಿದಾಗ ತುಂಬಾ ನೆಗೆಟಿವ್ ಆಗಿ ಹೇಳಿದ್ರು. ಅಶ್ವಿನಿ ಅವರು ಹೋರಾಟಗಾರ್ತಿ ಅಂತಾರೆ, ಮನೇಲಿ ಹೆಣ್ಮಕ್ಳಿಗೆ ಬೆಲೆ ಕೊಡಲ್ಲ, ಇನ್ನೇನು ಹೋರಾಟ ಮಾಡ್ತಾರೆ, ಈ ತರದ ಮಾತುಗಳೆಲ್ಲ ಹೇಳಿದ್ರು. ನೀವು ತುಂಬಾ ಹತ್ರದಿಂದ ತುಂಬಾ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಅಶ್ವಿನಿ ಅವರು ಹೇಗೆ ಹಾಗಾದ್ರೆ? ಇಲ್ಲ, ಆಕ್ಚುಲಿ ಅವರು ಹೊರಗಡೆಗೆ ಆ ಒಂದು ಹೋರಾಟ ಅಂತ ಬಂದಾಗ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇದ್ದಾರೆ, ಅವರು ಗೌರವಾಧ್ಯಕ್ಷೆ ಕೂಡ. ಆಚೆ ಕಡೆಗೆ ಅದು ಏನ್ ಬೇಕೋ ಅವ್ರು ಕರೆಕ್ಟ್ ಆಗಿದ್ದಾರೆ. ಬಿಗ್ ಬಾಸ್ ಮನೆ ಅಂತ ಬಂದಾಗ ಏನಾಗುತ್ತೆ, ಅವ್ರವ್ರ ಸ್ಟ್ಯಾಂಡ್ ಅವ್ರವರೇ ತಗೋತಾರೆ, ನೀವ್ಯಾಕೆ ತಗೊಳಕ್ ಹೋಗ್ತೀರಾ ಹೆಣ್ಮಕ್ಳು ಪರ ಅಂತ ಆಗುತ್ತೆ. ಬಟ್ ಆಚೆ ಕಡೆ ಒಂದು ಹೋರಾಟ ಅಂತ ಬಂದಾಗ ಖಂಡಿತ ನಾವು ಇನ್ನೊಬ್ರು ಪರ ನಿಲುವು ತಗೊಳ್ಳೇಬೇಕಾಗತ್ತೆ, ನಿಲ್ಲೇಬೇಕಾಗತ್ತೆ. ನಿಜವಾಗ್ಲೂ ಅವ್ರಿಗಿದೆ ಹೆಣ್ಮಕ್ಳು ಪರವಾಗಿ ತುಂಬ ರೆಸ್ಪೆಕ್ಟ್ಫುಲ್ ಆಗಿ ನಡೆಸ್ಕೋಬೇಕು, ಮಾತಾಡಬೇಕು. ಒಂದು ಕೋಪ ಅನ್ನೋದು ಟು ದ ಕೋರ್ ಹೋದಾಗ ಸಣ್ಣ ಪುಟ್ಟ ತಪ್ಪುಗಳಾಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಅದ್ರ ಆಚೆಗೆ ಅಶ್ವಿನಿ ಅಂತಂದ್ರೆ ನನಗೆ ಯಾಕೆ ಅಷ್ಟು ಕನೆಕ್ಟ್ ಆದ್ರು ಅಂದ್ರೆ, ನೇರವಾಗಿ ಹೇಳ್ತಾರೆ, ಒಳಗಡೆ ಏನೂ ಇರಲ್ಲ. ನನಗೆ ನೇರವಾಗಿರೋದೇ ಒಳ್ಳೇದು ಅನ್ಸುತ್ತೆ. ಸುಮ್ಮನೆ ಒಳಗೊಂದು ಹೊರಗೊಂದು ಕನ್ನಿಂಗ್ ಥರ ಆಡ್ಕೊಂಡು ಅದು ಕಂಪೇರ್ ಮಾಡಿಕೊಂಡ್ರೆ ಇವ್ರು ನೇರವಾಗಿದ್ದಾರೆ. ನೇರವಾಗಿ ಕೆಲವು ತಪ್ಪುಗಳಾಗಿರುತ್ತೆ, ಅದನ್ನು ತಿದ್ಕೊಂಡು ಹೋಗೋರೆ ನನಗೆ ಬೆಟರ್ ಅನ್ಸುತ್ತಪ್ಪ. ಇನ್ನೇನೋ ಲೆಕ್ಕಾಚಾರ ಹಾಕ್ಕೊಂಡು ಇನ್ನೇನೋ ಕತ್ತಿ ಮಸಿಯೋಕೆ ನೋಡ್ತಾ ಇರ್ತಾರಲ್ಲ, ಅವ್ರಗಳ ಮಧ್ಯೆ ಇವ್ರುಗಳು ಒಳಗಡೆ ಏನಿರಲ್ಲ, ಸುಮ್ಮನೆ ಆಚೆ ಕಡೆ ಹಿಂಗೆ ಕೆಟ್ಟವ್ರಾಗಿ ಕಾಣಿಸ್ತಾರೆ. ಒಳಗಡೆ ಒಂದು ಪ್ಯೂರ್ ಸೋಲ್ ಅಶ್ವಿನಿ. ನಿಮ್ಗೆ ಒಂದು ವಿಚಾರ ಗೊತ್ತಿರಲ್ಲ, ಅಶ್ವಿನಿ ಅವರು ತುಂಬಾ ರಿಚ್ಚು, ಶ್ರೀಮಂತೆ, ಅಂಡ್ ಅವ್ರ ಜೊತೆ ಸೇರಿದ್ರೆ ನಮ್ಗೇನೋ ಅಡ್ವಾಂಟೇಜ್ ಇದೆ ಅಂತ. ಯಾವುದೋ ಒಂದು ಮ್ಯಾಟ್ರ್ ಬರುತ್ತೆ ನಿಮ್ಗೆ, ಅಶ್ವಿನಿ ಅವ್ರ ಜೊತೆ ಸೇರಿರ್ದೆ ನಿಮ್ಮ ಉಪಯೋಗಕ್ಕೆ ಅಂತ. ಯಾವತ್ತಾದ್ರು ಜಸ್ಟ್ ಥಿಂಕ್ ಮಾಡಿದ್ರ, ಹೊರಗಡೆ ಹೋದಾಗ ನಾನು ಅವರ ನೆರಳಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳಿಬೋದು ಅಂತ? ಇದು ನಿಜವಾಗ್ಲೂ ಫೂಲಿಶ್ನೆಸ್ ಅಂತ ಅನ್ಸುತ್ತೆ. ಯಾರು ಹೇಳಿದ್ರು ಅವರು ಧ್ರುವಂತದ್ದು. ಮತ್ತೆ ತುಂಬಾ ಚೀಪ್ ಮೆಂಟಾಲಿಟಿ, ಈ ತರ ಎಲ್ಲ ಥಿಂಕ್ ಮಾಡೋದು ನನಗೆ ಗೊತ್ತೇ ಇಲ್ಲ. ನನಗೆ ಅಶ್ವಿನಿ ಅವ್ರ ಪರಿಚಯನೇ ಇಲ್ಲ. ಯಾವುದೋ ಒಂದು ಚಾನೆಲಲ್ಲಿ ನಾನು ಅವ್ರ ಇಂಟರ್ವ್ಯೂ ಮಾಡಕ್ಕೆ ಹೋಗಿರ್ತೀನಿ, ಅಷ್ಟು ಬಿಟ್ಟರೆ ನನಗೆ ಅವ್ರ ಕಾಂಟ್ಯಾಕ್ಟು ಇರಲ್ಲ. ಅವ್ರ ಬಗ್ಗೆನೂ ನನಗೇನು ಗೊತ್ತಿಲ್ಲ, ಅವ್ರ ಬ್ಯಾಕ್ಗ್ರೌಂಡು ಏನು. ಇವರು ಬಿಗ್ ಬಾಸಿಗೆ ಬಂದ್ರ ಅಂತ ಅನ್ಕೊಂಡೆ ಹೊರತು ಅವ್ರ ಕ್ಯಾರೆಕ್ಟರ್ ಏನು, ಇವ್ರಿಗೆ ಇಷ್ಟು ಕೋಪ ಇದೆ ಅದಕ್ಕೆ ತಗೊಂಡಿರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆಮೇಲೆ ಗೊತ್ತಾಗೋಕೆ ಶುರುವಾಯಿತು. ಬಟ್ ನಾನು ಆಚೆಗೆ ಬಂದ್ಮೇಲೆ ನೋಡ್ತಾ ಇರೋದು ಅವ್ರದ್ದು ಮನೆ ಹೋಮ್ ಟೂರು. ಅವ್ರು ಒಳಗಡೆ ಹೇಳ್ತಾ ಇದ್ದು, ನನ್ನ ಹೋಮ್ ಟೂರು ಇಷ್ಟು ಓಡ್ಬಿಟ್ಟಿದೆ, ಅಷ್ಟು ಇದೆ ಅಂತ.
ಬಟ್ ಆಚೆ ಬಂದ್ಮೇಲೆನೆ ಓಕೆ ವೆಲ್ ಸೆಟಲ್ಡ್ ಇದ್ದಾರೆ ಅನ್ನೋದು ಗೊತ್ತಾಗ್ತಿತ್ತು ಹೊರತು ನಾವು ಅದ್ರ ಬಗ್ಗೆ ಏನಕ್ಕೆ ಮಾತಾಡೋಣ. ಏನಂದ್ರೆ ಕಂಫರ್ಟ್ ಝೋನು ಬಿಹೇವಿಯರ್ ಮ್ಯಾಚ್ ಆದಾಗ ಒಂದು ಕಡೆ ಇರ್ತೀವಿ. ಅದ್ರ ಆಚೆಗೆ ಇಷ್ಟೆಲ್ಲ ಧ್ರುವಂತಿಗೆ ಗೊತ್ತು. ಯಾಕಂದ್ರೆ ಅವರಿಬ್ರು ಒಂದು ಸೀರಿಯಲ್ ಅಲ್ಲಿ ಅಮ್ಮ ಮಗ ಮಾಡಿದ್ರಂತೆ 10 ವರ್ಷದ ಹಿಂದೆ. ಹಂಗಾಗಿ ಅವನು ಆ ಥರ ಎಲ್ಲ ಯೋಚನೆ ಮಾಡ್ತಾರೆ ಅಂದ್ರೆ ಅದು ಅವನ ಚೀಪ್ ಮೆಂಟಾಲಿಟಿ. ನನಗೆ ನನ್ನ ಸ್ವಾಭಿಮಾನ ಅಂತ ಬಂದಾಗ ನಾನು ಯಾರಿಗೂ ಅಷ್ಟೇ ಜೊತೆಲಿ ಇಟ್ಕೊಳ್ಳಲ್ಲ. ಅದಕ್ಕೇನಾದ್ರು ಧಕ್ಕೆ ಆಯ್ತು ಅಂದ್ರೆ ಅದು 1000 ಕೋಟಿ ಇರಲಿ 2000 ಕೋಟಿ ಇರಲಿ, ನಾನು ನನ್ನ ಒಂದು ಆತ್ಮ ಗೌರವನೇ ತುಂಬಾ ಇಂಪಾರ್ಟೆಂಟು. ಮತ್ತೆ ಇನ್ನೊಂದು ಓಕೆ ಅವ್ರ ಹತ್ರ ಇದ್ರೆ ಅದು ಅವರಿಗೆ ಯಾರು ಏನು ಫ್ರೆಂಡ್ ಅಂತ ಹೇಳಿ ಯಾರಾದ್ರೂ ಬಿಟ್ಕೊಟ್ಬಿಡ್ತೀವಿ, ಅಥವಾ ನಾನೇ ಆಗ್ಲಿ ಇದನ್ನ ನಮ್ಮ ಫ್ರೆಂಡ್ಸಿಗೆ ಯಾರಿಗಾದ್ರೂ ಬರ್ಕೊಟ್ಬಿಡ್ತೀವಿ, ಅದು ಖಂಡಿತ ಇಲ್ಲ. ಅದು ಆಲೋಚನೆ ಒಂದು ಅವನೇನು ಅನ್ನೋದು, ಅವನ ಮನಸ್ಥಿತಿ ಏನು, ಅಥವಾ ನಿಜವಾಗ್ಲೂ ಏನೋ ಸಮಸ್ಯೆ ಇದೆ ಅನ್ನೋದು ಗೊತ್ತಾಗುತ್ತೆ ಧ್ರುವಂತ್ ಹೇಳಿಕೆಯಲ್ಲಿ.